Hello guys, welcome back to another new video. So guys, ನಾನು ಹೇಳಿದಾಗೆ ಇನ್ಸ್ಟಾಗ್ರಾಮಲ್ಲಿ ಕಂಪ್ಲೀಟಾಗಿ ಇನ್ ಡೀಟೇಲ್ ಆಗಿ ವಿಡಿಯೋ ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಗಾಯ್ಸ್, ನಮ್ಮ ಹತ್ರ ಇದೆ ಸೋನಿ ರೇಡಿಯಾ 50 ಇಂಚಸ್ ಟಿವಿ. ಸೊ ನೀವು ನೋಡ್ಬೋದು ಇಲ್ಲಿ ನಾವು ಸ್ಕ್ರೀನಲ್ಲಿ ಪ್ರಾಬ್ಲಮ್ ಇರೋದು ಜಿಯೋ ಫೈಬರ್ ಡಿಸ್ಪ್ಲೇ. ಇಲ್ಲಿ ಇದು ಅರ್ಧ ಡಿಸ್ಪ್ಲೇ ಇದೆ, ಕೆಳಗಡೆ ಮೇಲೆ ನೀವೆಲ್ಲ ನೋಡ್ಬೋದು, ಸೈಡಲ್ಲಿ ಎಲ್ಲ ನೋಡ್ಬೋದು. ಸೊ ಇದನ್ನ ಪ್ರಾಬ್ಲಮ್ ಹೆಂಗೆ ಸಾಲ್ವ್ ಮಾಡೋದು ಅಂತ ಹೇಳ್ತೀವಿ. ಟಾಪ್ ಆಫ್ ದ ಸ್ಕ್ರೀನಲ್ಲಿ ಸೆಟ್ಟಿಂಗ್ಸಿಗೆ ಬನ್ನಿ. ಆಮೇಲೆ ಈ ಕೆಳಗಡೆ ಡಿಸ್ಪ್ಲೇ ಆಡಿಯೋ ಸೆಟ್ಟಿಂಗ್ಸ್ ಅಂತ ಇದೆ, ಅಲ್ಲಿಗೆ ಬನ್ನಿ. ನೆಕ್ಸ್ಟ್ ಸ್ಟೆಪ್ಪು ಆಪ್ಟಿಮೈಸ್ ಸ್ಕ್ರೀನ್ ಸೈಜ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ಮ್ಯಾಚ್ ಸ್ಕ್ರೀನ್ ಸೈಜ್ ವಿತ್ ಯುವರ್ ಟಿವಿ ಅಂತ ಇದೆಯಲ್ಲ, ಅದನ್ನು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಸೊ ಪ್ರೆಸ್ ಆರೋ. ನೆಕ್ಸ್ಟ್ ಪ್ರೆಸ್ ಡೌನ್ ಆರೋ. Next, press right arrow. Next, press left arrow. ಸೊ ಇವಾಗ ನೋಡ್ಬೋದು ನೀವು ನಮ್ಮ ಸ್ಕ್ರೀನು ಆಪ್ಟಿಮೈಸ್ ಆಗಿದೆ. ಇವಾಗ ಫಿನಿಶ್ ಅಂತ ಒತ್ತಿ ಅಪ್ಲೈ ಅಂತ ಒತ್ತಿದ್ರೆ ಈಗ ಡಿಸ್ಪ್ಲೇ ಸ್ಕ್ರೀನ್ ಫುಲ್ ಸೈಜ್ ಆಗಿರುತ್ತೆ. ಸೊ ಇದು ಪ್ರಾಬ್ಲಮ್ ಹೇಳಬೇಕು ಅಂದರೆ ಏನು ನಿಮಗೆ ಯಾವ ಟೈಮಲ್ಲಿ ಬರುತ್ತೆ ಅಂದರೆ 4 months ನಿಮ್ಮ ಜಿಯೋ ಫೈಬರ್ ಡಿಸ್ಪ್ಲೇನ ಚೆಕ್ ಮಾಡ್ತಾರೆ. ಅವಾಗ ಕೆಲವರು ಮನೆಯಲ್ಲಿ ಫುಲ್ ಸ್ಕ್ರೀನ್ ಆಗಿಬಿಡುತ್ತೆ, ಕೆಳಗಡೆ ಡಿಸ್ಪ್ಲೇ ಕಾಣಲ್ಲ, ಮೇಲ್ಗಡೆ ಡಿಸ್ಪ್ಲೇ ಕಾಣಲ್ಲ, ಹಿಂಗೆ ಸೈಡ್ ಡಿಸ್ಪ್ಲೇ ಕಾಣಲ್ಲ. ಸೊ 4 months ಒಂದ್ಸಲ ಈಗ ಸ್ಕ್ರೀನು ಆಪ್ಟಿಮೈಸ್ ಮಾಡ್ತಾಯಿರಿ. ಅವಾಗ ನಿಮ್ಮ ಜಿಯೋ ಫೈಬರ್ ಫುಲ್ ಸ್ಕ್ರೀನ್ ಆಗಿ ಪರ್ಮನೆಂಟ್ ಆಗಿರುತ್ತೆ. ಗೈಸ್, ನೋಡಿದ್ರಲ್ಲ ಈ ವಿಡಿಯೋನ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮಗೆ ಏನು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಮತ್ತು ಹೊಸ್ದಾಗಿ ಬಂದಿದ್ದರೆ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.